ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ಏನು ಹೇಳ್ತಿದ್ದೇನೆ ಅಂದರೆ, ನೀವೇನಾದರೂ ಹೊಸ ಸಿಮ್ ತೊಗೋಕೆ ಹೋಗ್ತಾ ಇದ್ದರೆ ನಿಮ್ಮ ಹೆಸರು ಮೇಲೆ ಎಷ್ಟು ಸಿಮ್ನ ರಿಜಿಸ್ಟರ್ ಇದೆ ಅಂತ ನೀವು ನೋಡಬೇಕಂದ್ರೆ ಇದನ್ನು ವಿಡಿಯೋ ನೋಡ್ಕೊಂಡು ಬನ್ನಿ. ಹೋಗಿ ನಿಮ್ಮ ಗೂಗಲ್ನ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ ನಂತರ ಸಂಚಾರ ಸಾಥಿ ಅಂತ ಟೈಪ್ ಮಾಡ್ಕೊಳ್ಳಿ. ಇಲ್ಲಿ ಸಂಚಾರ ಸಾಥಿ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಮಾಡ್ಕೊಳ್ಳಿ. ಅದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡ ನಂತರ ಈಗ ನೆಕ್ಸ್ಟು ಡೌನ್ಲೋಡ್ ಬಂದು ಈಗ ಥರ್ಡ್ ಒನ್ ಇದೆ ನೋಡಿ, ನೋ ಮೊಬೈಲ್ ಕನೆಕ್ಷನ್ ಯುವರ್ ನೇಮ್ ಅಂತ ಇದೆ ನೋಡಿ, ಥರ್ಡ್ ಒನ್ನು. ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಓಪನ್ ಆಗುತ್ತೆ. ಈಗ ಓಪನ್ ಮಾಡ್ಕೊಂಡ ನಂತರ ಈಗ ಜಸ್ಟ್ ಕೆಳಗೆ ಬಂದು ನಿಮ್ಮ ಮೊಬೈಲ್ ನಂಬರ್ ಮತ್ತು ಈ ಕ್ಯಾಪ್ಚರ್ನ ಹಾಕ್ಕೊಳ್ಳಿ. ಕ್ಯಾಪ್ಚರ್ನ ಟೈಪ್ ಮಾಡ್ಕೊಳ್ಳಿ. ನಿಮ್ಮ ಮೊಬೈಲ್ನ ಕ್ಯಾಪ್ಚರ್ನ ಹಾಕ್ಕೊಂಡು ವ್ಯಾಲಿಡ್ ಕ್ಯಾಪ್ಚರ್ ಅಂತ ಹಾಕಿ ವ್ಯಾಲಿಡ್ ಕ್ಯಾಪ್ಚರ್ ಆಗೋಣ ನಿಮಗೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಟೈಪ್ ಮಾಡ್ಕೊಳ್ಳಿ. OTP ಆಗೋ ನಂತರ ಲಾಗಿನ್ ಅಂತ ಮಾಡ್ಕೊಳ್ಳಿ. ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ಇಲ್ಲಿ ನಿಮ್ಮ ಹೆಸರ ಮೇಲೆ ಎಷ್ಟು ನಂಬರು ರಿಜಿಸ್ಟರ್ ಇದೆ ಅಂತ ಹೇಳುತ್ತೆ. ಮೊಬೈಲ್ ನಂಬರ್ಸ್ ರಿಜಿಸ್ಟರ್ ಯುವರ್ ನೇಮ್ ಅಂತ ಬರ್ತಾಯಿದೆ, ಒಂದು ಬರ್ತಾಯಿದೆ. ಅಂದರೆ ನಂದು ಒಂದೇ ರಿಜಿಸ್ಟರ್ ಇದೆ, ನನ್ನ ನೇಮ್ ಒಂದೇ ಇದ್ರ ಈ ನಂಬರಿಗೆ ರಿಜಿಸ್ಟರ್ ಇದೆ ಅಂತ ಬರುತ್ತೆ. ನಿಮ್ಮ ನಂಬರ್ ಏನಾದರೂ ತುಂಬ ಜನಗಳನ್ನ ನೇಮಿಗೆ ರಿಜಿಸ್ಟರ್ ಇದ್ದರೆ ಅದು ಎಷ್ಟು ಕೌಂಟ್ ಇರುತ್ತೆ ಅಷ್ಟು ಬರುತ್ತೆ. ಈ ಥರ ಚೆಕ್ ಮಾಡ್ಕೊಳ್ಳಿ ಹೊಸ ಸಿಮ್ ತೊಗೋಕ್ಕಿಂತ ಮುಂಚೆ ತೊಗೊಂಡು. ನಿಮಗೇನಾದರೂ ವಿಡಿಯೋ ಚೆನ್ನಾಗಿ ಅನ್ನಿಸಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹಾಗೆ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ. ಮುಂದೆ ಯಾರಿಗಾದರೂ ಹೆಲ್ಪ್ ಆಗ್ಬೋದು. ಬಾಯ್.